ಸೊ ಇವಾಗ ನಾವು ಮಸೀದಿ ಸರ್ಕಲ್ಗೆ ಬಂದಿದ್ದೀವಿ. ಇಲ್ಲಿ ಹಣ್ಣೆಲ್ಲ ತಗೊಂಡು ಹೋಗೋಣ ಅಂತ ಪ್ಲ್ಯಾನ್. ಸೊ ನೋಡ್ಬೋದು ಇಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಜನಗಳೇ ಇಲ್ಲ. ಸೊ ಅದಕ್ಕೆ ಭಾನುವಾರ ಟೈಮ್ ಬರಬೇಕು. ಸೊ ಇಲ್ಲಿ ನೋಡಿ ಲೈನಕ್ಕೂ ಬರ್ತಾ ಐತೆ. ಹತ್ತು ಬಿಡು ಮೇಲೆ. ಭಾನುವಾರ ಟ್ರಾಫಿಕ್ ಇರಲ್ಲ ಅಂತ ಅನ್ಕೊಂಡ್ರೆ ಇವತ್ತು ಟ್ರಾಫಿಕ್ ಅಂದರೆ ಬೆಂಗಳೂರು ಮೈಸೂರು ಆ ಥರ ಅಲ್ಲ. ಇಲ್ಲಿ ಬಂದರೆ ಎಲ್ಲ ಒಟ್ಟಿಗೆ ಬರ್ತಾರೆ, ಇಲ್ಲಾಂದರೆ ಒಬ್ಬರು ಬರಲ್ಲ ಆ ಥರ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಇವತ್ತು ಭಾನುವಾರ ಲೇಜಿ ಡೇ ಅಂತಲೇ ಹೇಳ್ಬೋದು. ಸ್ವಲ್ಪ ಎದ್ದಿದ್ದು ಲೇಟು. ನಮ್ಮಣ್ಣ ಮೈಸೂರಿಗೆ ಹೋಗಬೇಕು ಅಂತಂದ, ಫ್ರೆಂಡ್ಗೆ ಹುಷಾರಿಲ್ವಂತೆ, ನೋಡ್ಕೊಂಬರ್ತೀನಿ ಅಂತಂದ. ಸರಿ ಅಂತಂದರೆ ಇಲ್ಲಿ ಹೆವಿ ಗಾಳಿ ಮಳೆ ಕೊಳ್ಳೇಗಾಲದಲ್ಲಿ. ಸೊ ನಮ್ಮ ಕಾವೇರಿ ಹಾಗೆ ಗಗನಚುಕ್ಕಿ ಬರಚುಕ್ಕಿಲೆಲ್ಲ ಹೆವಿ ನೀರು. ಹ್ಯಾಂಡ್ ಪೋಸ್ಟಲ್ಲೂ ಅಷ್ಟೇ ಎಲ್ಲ ನೀರೆಲ್ಲ ಬಂದುಬಿಟ್ಟಿದೆ ಅಂತ ಧ್ರುವನು ಅಂದ. ಸೊ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಆದರೆ ಹೋಗ್ತೀವಿ ಇಲ್ಲಾಂದರೆ ಇಲ್ಲ. ಯಾಕಂದರೆ ವೆಹಿಕಲ್ಸ್ ಬಿಡ್ತಿಲ್ಲ ಅಲ್ಲಿ. 2 ವೀಲರು 4 ವೀಲರ್ ಅದು ಬಿಡ್ತಿಲ್ಲ ಅಷ್ಟಾಗಿ. ಸೊ ನೋಡಬೇಕು, ಆದರೆ ಹೋಗ್ತೀವಿ ಇಲ್ಲಾಂದರೆ ಇಲ್ಲ. ಒಂದು ರೌಂಡು ಕೊಳ್ಳೇಗಾಲ ಸುತ್ತೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಅಣ್ಣನೂ ಇಲ್ವಲ್ಲ, ನಾನು ಅಮ್ಮ ನಾವು ಹೊರಗಡೆ ಹೋಗಿದ್ದಾರೆ ಸ್ವಲ್ಪ ಕೆಲಸದ ಮೇಲೆ. ಅದಕ್ಕೆ ನಾನು ಅಮ್ಮ ಸ್ವಲ್ಪ ಆಚೆ ಕಡೆ ತಿರುಗಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಬಂದಿತ್ತು ನಾವು ವ್ಲಾಗ್ನ ಶುರು ಮಾಡೋಣ. ನಮ್ಮ ಕೊಳ್ಳೇಗಾಲ ಇರೋ ಪೊಲೀಸ್ ಸ್ಟೇಷನ್. ಅಮ್ಮ ಏನು ತಗೊಡ್ತೀಯಾ? ಏನು ತಗೊಳ್ಳಲ್ಲ, ಒಂದು ಇಂಜೆಕ್ಷನ್ ಹಾಕ್ಸ್ತೀನಿ. ಏನೋ ಅಮ್ಮಂಗೆ ಸ್ವಲ್ಪ ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ಸೊ ಅದರಿಂದ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಚೆನ್ನಾಗಿ ನೋಡ್ತಾರೆ ಸುಮಾರು ಜನ ಅಂದರು. ಸೊ ಅದರಿಂದ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಇಬ್ಬರೇ. ಹಾಗೆ ಸುತ್ತ ಹಾಕೊಂಡು ತಿನ್ಕೊಂಡು ಹೋಗೋದು. ಮಧ್ಯಾಹ್ನ ಅಡುಗೆನೂ ಮಾಡಿಲ್ಲ ನಮ್ಮಲ್ಲಿ ಇವತ್ತು. ಅದಕ್ಕೆ ಆಚೆಯಿಂದ ಬಂದಿದ್ದೀವಿ, ತಿರುಗಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ. ಸೊ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ ಲೈನಕ್ಕೂ ಬರ್ತಾ ಐತೆ. ಹತ್ತು ಬಿಡು ಮೇಲೆ. ಭಾನುವಾರ ಟ್ರಾಫಿಕ್ ಇರಲ್ಲ ಅಂತ ಅನ್ಕೊಂಡ್ರೆ ಇವತ್ತು ಟ್ರಾಫಿಕ್ ಅಂದರೆ ಬೆಂಗಳೂರು ಮೈಸೂರು ಆ ಥರ ಅಲ್ಲ. ಇಲ್ಲಿ ಬಂದರೆ ಎಲ್ಲ ಒಟ್ಟಿಗೆ ಬರ್ತಾರೆ, ಇಲ್ಲಾಂದರೆ ಒಬ್ಬರು ಬರಲ್ಲ ಆ ಥರ. ಎಲ್ಲ ಇಳುತ್ತವ್ರೆ ಅಲ್ಲಿ ಮುಂದೆ ಇಲ್ಲ ಅನ್ಸುತ್ತೆ, ಎಲ್ಲ ಇಲ್ಲೇ ಇಳುತ್ತವ್ರೆ. ಅಶ್ವಮೇಧ ನೋಡಿ ಎಷ್ಟೊಂದು ಜನ ಇದ್ದಾರೆ. ಸೊ ಬಂದ್ರಿ ಇವಾಗ. ಜನನೇ ಇಲ್ಲ. ಈ ಕಡೆ ಹೋದರೆ ಕೋಟ್ರಸ್ಸು. ಹೇಳ್ಬೇಕು ಅಂತ ನನಗೆ ಹಾಸ್ಪಿಟಲ್ ಕಂಡ್ರೆ ಆಗಲ್ಲ, ಇಂಜೆಕ್ಷನ್ ಹಾಕ್ಬಿಡ್ತಾರಂತ ಭಯ. ಅದರಿಂದ ನಾನು ಹಾಸ್ಪಿಟಲ್ಗೆ ಬರಲ್ಲ. ನಾನು ಏನೇ ಇದ್ರೂ ಮಾತ್ರೆ ನುಂಗಿ ಸರಿ ಮಾಡ್ಕೋತೀನಿ. ಸೊ ಇಲ್ಲಿ 5 ರೂಪಾಯಿ ಕೊಟ್ಬಿಟ್ಟು ಚೀಟಿ ಬರೆಸ್ಬೇಕು. ಸೊ ಈ ಥರ ಒಂದು ಚೀಟಿ ಕೊಡ್ತಾರೆ, ಏನಾಗಿದೆ ಏನು ಅಂತೆಲ್ಲ ಕೇಳಿಬಿಟ್ಟು. ಸೊ ಇಲ್ಲಿ ಮಾತ್ರೆ ಹೇಳ್ಕೊಡ್ತಾರಲ್ಲ ಅದು. ಸೊ ನೋಡ್ಬೋದು ಇಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಜನಗಳೇ ಇಲ್ಲ. ಸೊ ಅದಕ್ಕೆ ಭಾನುವಾರ ಟೈಮ್ ಬರಬೇಕು. ಹಾಸ್ಪಿಟಲಿಂದ ಬರಬೇಕಾದ್ರೆ ಸ್ವಲ್ಪ ಜ್ಯೂಸ್ ಯಾರು ಕೊಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರಿ. ಸೊ ಜ್ಯೂಸ್ ಕುಡ್ಕೊಂಡು ಹಾಗೆ ಇವಾಗ ಬಂದ್ರಿ. ಸೊ ಇವಾಗ ನಾವು ಮಸೀದಿ ಸರ್ಕಲ್ಗೆ ಬಂದಿದ್ದೀವಿ. ಇಲ್ಲಿ ಹಣ್ಣೆಲ್ಲ ತಗೊಂಡು ಹೋಗೋಣ ಅಂತ ಪ್ಲ್ಯಾನ್. ಸೊ ನೋಡ್ಬೋದು ಬಿಸಿಲು ಬರುತ್ತೆ, ಮಳೆನೂ ಬರುತ್ತೆ. ನೋಡಿ ಅದರ ಪೇಪರ್ ಹಾರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಎಷ್ಟೊಂದು ಮೊಟ್ಟೆ ಇದೆ. ಇಲ್ಲೆಲ್ಲ ಹೋಲ್ಸೇಲ್ ರೇಟಿಗೆ ಮೊಟ್ಟೆ ಸಿಗುತ್ತೆ. ಸೊ ಇವಾಗ ನಾವು ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ. 1 ಪಾಟ್ ರೆಸಿಪಿ ಅಂತಲೇ ಹೇಳ್ಬೋದು. ಅದನ್ನ ಇನ್ನೂ ರುಬ್ತಿಲ್ಲ. ಸೊ ಡೈರೆಕ್ಟಾಗಿ ಹಂಗಂಗೆ ಆಗ್ತಾಯಿದ್ದು ಮಸಾಲೆ ಎಲ್ಲ. ಸೊ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಏನು ಮಾಡ್ತಿದ್ಯಾ? ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡ್ತಿದ್ಯಾ? ಸೊ ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ ನಿಮಗೆ, ನಮ್ಮ ಮನೆ ಹತ್ರ ಗಾಳಿ ಬರ್ತದೆ ಜಾಸ್ತಿ ಅಂತ. ಒಟ್ಟು 7 ಮರ ಇದೆ ಇಲ್ಲೇ. ನಿಮಗೆ ಕಾಡ್ತಿರ್ಬೋದು ಅಲ್ಲ, 6 ಮರ, ಇಲ್ಲೊಂದು 7 ಮರ ಇದೆ. ಸೊ ಹೆವಿ ಗಾಳಿಯಲ್ಲಿ ಬಟ್ಟೆ ಏನಾದ್ರು ಒಣಗಿದ್ರೆ ಈ ಥರ ಕೆಳಗಡೆ ಎಲ್ಲ ಬಿದ್ದೋಗಿರುತ್ತೆ. ಸೊ ಗಾಳಿ ಬರ್ತದೆ ಜಾಸ್ತಿ ಇಲ್ಲಿ. ಸೊ ಇವತ್ತು ನಾವು ಔಟ್ಸೈಡ್ ಮಾಡ್ತಿದ್ದೀವಿ, ಬಿರಿಯಾನಿ ಮಾಡ್ತಿರೋದು ನಮ್ಮ ಅಮ್ಮ. ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಸುಮ್ಮನೆ ಇವಾಗ. ನಮ್ಮಂಗೆ ಹುಲ್ಲು ಮಧ್ಯ ಮಾಡಬೇಕು ಅಂತ ಆಸೆ ಅಂತೆ. ನಮ್ಮ ಅಣ್ಣನ ಬಂದ್ಬಿಡ್ಲಿ, ನಮ್ಮ ಅಣ್ಣ ಮೈಸೂರಿಗೆ ಹೋಗೋನೆ. ನೋಡಿ ಇಲ್ಲಿ ಗಾಳಿ ಬರ್ತಕ್ಕೆ ಸಿಲಿಂಡರ್ ಆನ್ ಮಾಡೋದು ಕಾಣ್ತಿಲ್ಲ.
ಇದು ಕುಕ್ಕರಲ್ಲಿ ಮಾಡ್ತಿದ್ದೀವಿ ಗಾಯ್ಸ್ ನಾವು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1-2 ಟೇಬಲ್ ಸ್ಪೂನಷ್ಟು. ಇದು 1 ಪಾಟ್ ರೆಸಿಪಿ ಥರ. ಪಲಾವ್ ಎಲ್ಲ ಸೆಟ್ ಹಾಕೋತಿದ್ದೀವಿ ಇವಾಗ. ಚಕ್ರದ ಪಲಾವ್ ಎಲೆ, ಮರಾಠ ಮೊಗ್ಗು, ಹಾಗೆ ಕಸ್ತೂರಿ ಮೇಥಿ. ಸೊ ಇದಿಷ್ಟು ಹಾಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಇವಾಗ ಫ್ರೈ ಮಾಡ್ಕೊಳ್ಳಿ, ಚಿಟಪಟ ಅನ್ನತ್ತೆ. ಲೋ ಫ್ಲೇಮಲ್ಲೇ ಮಾಡಿ. ಮಸಾಲೆಗಳನ್ನ ಅತಿಯಾಗಿ ಸೀಸ್ಕೋಬಾರ್ದು, ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತಿದ್ದೀವಿ. ಸೊ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀವಿ. ಯೂಶ್ವಲಿ ಹಸಿಮೆಣ್ಸಿನ್ಕಾಯಿ ಯಾರೂ ಹಾಕೋಲ್ಲ, ರುಬ್ಬಕ್ಕೆ ಹಾಕೋತಾರೆ. ಇವತ್ತು ಕರೆಂಟ್ ಇಲ್ವಲ್ಲ, ಸೊ ಅದರಿಂದ ನಾವು ಒಗ್ಗರಣೆಗೆ ಹಾಕೋತಿದ್ದೀವಿ. ನೆಕ್ಸ್ಟ್ ಇವಾಗ ಈರುಳ್ಳಿ ಹಾಕೋತಿದ್ದೀವಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದ್ಕೊಂಡಿದ್ದೆ ಅವತ್ತು ಬಿರಿಯಾನಿ ತಿನ್ನಬೇಕು ಅಂತ. ನಾನು ಚಿಕನ್ ಫ್ರೈ ಮಾಡೋಣ ಅಂತಿದ್ದೆ. ಚಿಕನ್ ಗೊಜ್ಜು ಮಾಡಿದೆ, ವೈಟ್ ರೈಸು ಮಾಡಬೇಕಾಗಿತ್ತು. ಅದಕ್ಕೆ ನಾನೇನು ಮಾಡಿದೆ, ಯೋಚನೆ ಮಾಡಿದೆ, ಇಲ್ಲ ಅದು ಮಾಡಿ ಇದು ಮಾಡಬೇಕು, ಅಥವಾ ಬಿರಿಯಾನಿ ಏನು ಮಾಡಿಬಿಟ್ರೆ ಕತೆ ಮುಗಿದೋಯ್ತು. ಒಂದು ಸತಿಗೆಲ್ಲ ಕ್ಲೋಸ್ ಆಯ್ತು. ಅಲ್ಲಿ ನಿಂದೆಂಗೆ ಗೊತ್ತಾ, ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿಯೋದು ಅಂದರೆ ಇದೆ ಗಾಯ್ಸ್. ಬಿರಿಯಾನಿ ಚಿಕನ್ನು ಮತ್ತು ಇನ್ನೇನು ಮಾಡೋದು, ಇಲ್ಲಿ ಬೇರೆ ಮಾಡಿ ಚಿಕನ್ ಗೊಜ್ಜು ಬೇರೆ ಮಾಡಿ, 2 ಕೆಲಸ ಅದೆಲ್ಲ. ಇಲ್ಲಿ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಗಾಯ್ಸ್. ಬೆಳಗ್ಗೆ 10 ಗಂಟೆ ಹೋಗಿದ್ದಕ್ಕೆ 6 ಗಂಟೆಗೆ ಬರುತ್ತೆ ಅಂತ ಹೇಳೋರೆ. ಸೊ ಅದರಿಂದ ಇವತ್ತು ನಮ್ಮ ಮನೇಲಿ 1 ಪಾಟ್ ರೆಸಿಪಿ ಥರ ಮಾಡ್ತಾವ್ರು ನಮ್ಮ. ನೆಕ್ಸ್ಟ್ ಇವಾಗ ಟೊಮಟೊನ ಹಾಕೊಳ್ಳಿ. ಟೊಮಟೊನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗ್ಬೇಕಾದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಬಿರಿಯಾನಿ ಪೌಡರ್ ಹಾಕೊಳ್ಳೋಣ. ನಾವಿಲ್ಲಿ 1 kg ಮಾಡ್ತಿದ್ದೀವಿ, 2 ಪ್ಯಾಕೆಟ್ ಹಾಕೋತಿದ್ದೀವಿ. ನೀವು ಅಷ್ಟೇ, ಎಷ್ಟು ಜನ ಇದ್ದರೂ ಅದ್ರ ಮೇಲೆ ಡಿಪೆಂಡು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು, ಹಾಗೆ ಧನಿಯಾ ಪೌಡ್ರ್ 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಚಿಕನ್ ಹಾಕೋತಿದ್ದೀವಿ. ಜಾಸ್ತಿ 1 ಅರ್ಧ kg ಅಷ್ಟು ಹಾಕೋತಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆಗೆ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಮಸಾಲೆ ಜೊತೆಗೆ. ಅಕ್ಕಿನ ಇವಾಗ ಚೆನ್ನಾಗಿ ವಾಶ್ ಮಾಡ್ಕೊಂಬರೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ನಾವು 2 ಗ್ಲಾಸ್ ಅಕ್ಕಿ ಹಾಕೊಂಡಿದ್ದೀವಿ, 4 ಲೋಟ ನೀರು ಹಾಕೋತಿದ್ದೀವಿ. ಇವಾಗ ನಿಂಬೆಹಣ್ಣು ಹಿಂಡ್ಕೊತಿದ್ದೀವಿ. ಉಪ್ಪು ಖಾರ ಸಾಕಂತ ಹೇಳಿ ನೋಡ್ಕೋಬೇಕು. ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಅಕ್ಕಿ ಹಾಕೋಣ. ಇವಾಗ ಅಕ್ಕಿ ಹಾಕ್ತಿದ್ದೀವಿ. ಇವಾಗ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀವಿ. ಸೊ ಲಾಸ್ಟ್ ಸತ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕ್ಯಾಪ್ನ ಕ್ಲೋಸ್ ಮಾಡ್ತಿದ್ದೀವಿ. ಎಷ್ಟು ವಿಜಿಲಮ್ಮ? 3. ಸೊ ಫೈನಲಾಗಿ 3 ವಿಜಿಲ್ ಆಗಿದೆ. ಇವಾಗ ಓಪನ್ ಮಾಡೋಣ. ವಾವ್, ಸಕ್ಕತ್ತಾಗಿದೆ. ಸೊ ಫೈನಲಾಗಿ ಬಿರಿಯಾನಿ ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗ ಮೈನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.